ಸ್ನೇಹಿತರೆ, ಸಮರ್ಥ ಮೊಬೈಲ್ ಬಸವನಬಾಗೇವಾಡಿ. ನಮ್ಮ ಹತ್ರ ಒಂದು ಫೋನ್ ಬಂದಿತ್ತು, ವಾಟರ್ ಡ್ಯಾಮೇಜ್ ಇರುವಂಥ ಫೋನ್. ಈ ಫೋನ್ ಆಲ್ರೆಡಿ ಬೇರೆ ಕಡೆ ಶಾಪ್ ಒಳಗೆ ಕಸ್ಟಮರ್ ಕೊಟ್ಟಾಗ ಡಿಸ್ಪ್ಲೇ ಹೋಗ್ಯದ ಅಂತ ಹೇಳಿ 2-3 ಡಿಸ್ಪ್ಲೇ ಹಾಕಿದ್ರು ಕೂಡ ಡಿಸ್ಪ್ಲೇ ಒಳಗೆ ಲೈಟ್ ಆನ್ ಆಗದಿರೋಂಥ ಕಾರಣ ಮದರ್ ಬೋರ್ಡ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಕಸ್ಟಮರ್ ರಿಟರ್ನ್ ಕೊಟ್ಟಾರ. ಸೊ ಇವಾಗ ನಮ್ಮ ಹತ್ರ ತೊಗೊಂಬಂದಾರ. ನಾವು ಚೆಕ್ ಮಾಡಿದ್ವಿ, ಡಿಸ್ಪ್ಲೇ ಫ್ಲೆಕ್ಸ್ ಕೇಬಲ್ ಒಳಗಡೆ ಎನೋಡ್ ಲೈನ್ ಮಿಸ್ಸಿಂಗ್ ಇತ್ತು. ಆಲ್ಸೋ ಮದರ್ ಬೋರ್ಡ್ ಕೂಡ ಎನೋಡ್ ಲೈನ್ ಮಿಸ್ಸಿಂಗ್ ಇತ್ತು. ಸೊ ನಾವು ಎರಡು ಕಡೆ ಸ್ಕ್ರಾಚ್ ಮಾಡಿ ಪಿನ್ ಔಟ್ ತೊಗೊಂಡ್ವಿ ಆ್ಯಂಡ್ ಆಲ್ಸೋ ಎರಡು ಕಡೆ ಸಾಲ್ಡರ್ ಪೇಸ್ಟ್ ಅಪ್ಲೈ ಮಾಡಿ ಅಲ್ಲೊಂದು ಜಂಪರನ್ನು ನಾವು ಅಪ್ಲೈ ಮಾಡಿದ್ವಿ. ಸೊ ಜಂಪರನ್ನು ಅಪ್ಲೈ ಮಾಡಿ ಬೇರೆ ಕಡೆ ಶಾಪ್ ಒಳಗೆ ಡಿಸ್ಪ್ಲೇ ಚೇಂಜ್ ಮಾಡ್ಬೇಕಂತ ಹೇಳಿದ್ರಂತ. ಡಿಸ್ಪ್ಲೇ ಚೇಂಜ್ ಮಾಡಿದ್ರು ಕೂಡ ಲೈಟ್ ಬಂದಿರಲಿಲ್ಲ. ಸೊ ನಾವು ಫ್ಲೆಕ್ಸ್ ಕೇಬಲ್, ಹಳೆ ಡಿಸ್ಪ್ಲೇಗೆ ಫ್ಲೆಕ್ಸ್ ಕೇಬಲ್ ಎನೋಡ್ ಲೈನ್ ಮಿಸ್ಸಿಂಗ್ ಇತ್ತು, ಅದನ್ನು ಜಂಪರ್ ಮಾಡಿದ್ವಿ. ಸೊ ಫೈನಲಿ ಜಂಪರ್ ಮುಗಿದ ತಕ್ಷಣ ನಾವು ಡಿಸ್ಪ್ಲೇ ಒಳಗೆ ಪ್ಲಗ್ ಇನ್ ಮಾಡಿದ್ವಿ. ಸೊ ಪ್ಲಗ್ ಇನ್ ಮಾಡಿ ಕೂಡ ನಾವು ಫೋನ್ ಆನ್ ಮಾಡಿದ್ವಿ. ಸ್ನೇಹಿತರೆ, ನಾವು ಫೋನ್ ಆನ್ ಮಾಡಿ ತೋರಿಸ್ತೀವಿ, ನೋಡ್ಬೋದು. ಸೊ ಡಿಸ್ಮಿಸ್ ಒಳಗೆ ರೀಡಿಂಗ್ ಫೋನ್ ಕೂಡ ಆನ್ ಆಯಿತು, ಯಾವುದೇ ರೀತಿ ಡಿಸ್ಪ್ಲೇನ ರಿಪ್ಲೇಸ್ ಮಾಡ್ದೇನೆ. ಸೊ ನಿಮ್ಮ ಹತ್ರ ಏನಾದರೂ ವಾಟರ್ ಡ್ಯಾಮೇಜ್ ಆಗಿ ಡೆಡ್ ಆಗಿರುವಂಥ ಫೋನು, ಡಿಸ್ಪ್ಲೇ ಒಳಗಡೆ ಬ್ಯಾಕ್ಲೈಟ್ ಬರ್ತಿಲ್ಲ, ಫೋನ್ ಆನ್ ಇತ್ತಂದ್ರೆ ನಮ್ಮ ಹತ್ರ ತೊಗೊಂಬರಿ, ನಾವು ಅದನ್ನು ಫಿಕ್ಸ್ ಮಾಡ್ಕೊಡ್ತೀವಿ. ನಮ್ಮ ಅಡ್ರೆಸ್ ಮತ್ತು ಶಾಪ್ ಲೊಕೇಶನ್ ಕೆಳಗಡೆ ಕಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.